ದಿನ ರಾಜ್ಯದ ತಕ್ಷಣವಾಗಿ ನಾವು ಎಲ್ಲ ಮುಖಂಡರನ್ನು ಕರೆಯೋಕ್ಕಾಗಿಲ್ಲ. ದೂರವಾಣಿ ಮುಖಾಂತರ ಎಷ್ಟು ಸಾಧ್ಯ ಆಯ್ತದೆ ಅಷ್ಟು ಜನ ಛಲವಾದಿ ಮುಖಂಡರ ಸಭೆ ಅಂತೇಳಿ ಇವತ್ತು ಭಾಳ ತುರ್ತು ಸಭೆಯನ್ನು ಕರೆದಿದ್ದೀವಿ. ಇನ್ನು ರಾಜ್ಯದಲ್ಲಿ ಈ ಛಲವಾದಿ ಸಮುದಾಯಕ್ಕೋಸ್ಕರ ದುಡಿದಂಥ ನಾಯಕರಿದ್ದಾರೆ. ಮುಂದಿನ ದಿನ 3 ತಿಂಗಳಿಗೊಂದ್ಸರಿ ಮೀಟಿಂಗ್ ಕರೀಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ದೀವಿ. ಏನು ಬಸಲಿಂಗಪ್ಪ ಅವರು, ರಂಗನಾಥ್ ಸಾಹೇಬರು, ಬಸಲಿಂಗಪ್ಪ ಸಾಹೇಬರು, ನಮ್ಮ ಪ್ರಸಾದ್ ಸಾಹೇಬರು, ಹಾಗೆ ಧ್ರುವನಾರಾಯಣ ಅವರು ಇರ್ಬೋದು, ಕೆ ಶಿವರಾಮ್ ಇರ್ಬೋದು, ಇನ್ನೂ ಅನೇಕ ನಮ್ಮ ಇವತ್ತಿನ ತಲೆಮಾರಿಗೆ ಜಿ ಪರಮೇಶ್ವರ್ ಸಾಹೇಬರು, ದೊಡ್ಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಹದೇವಪ್ಪ ಸಾಹೇಬರು, ಇನ್ನೂ ಯುವಕರಾದಂಥ ನರೇಂದ್ರ ಸ್ವಾಮಿ, ಆನೇಕರ್ ಶಿವಣ್ಣವರು, AR ಕೃಷ್ಣಮೂರ್ತಿಯವರು, ಮಹೇಂದ್ರ ತಮ್ಮಣ್ಣವರು, ಪ್ರಸಾದ್ ಅಬ್ಬಯ್ಯ ಅವರು, ಸಮೃದ್ಧಿ ಮಂಜುನಾಥ್, ಸಿಮೆಂಟ್ ಮಂಜುನಾಥ್ ಅವರು, ಇನ್ನೂ ಅನೇಕ ಮಹೇಂದ್ರ ತಮ್ಮಣ್ಣನವರು, ಇನ್ನೂ ಹಲವಾರು ನಮ್ಮ ಸಮುದಾಯದ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಹೋರಾಟಗಾರರು ಎಲ್ಲರನ್ನೂ ಒಂದು ವೇದಿಕೆ ಕರೆತಂದು ಇವತ್ತಿನ ಕಾಲಘಟ್ಟಕ್ಕೆ ಛಲವಾದಿ ಕಟ್ಟುವಂಥ ಅನಿವಾರ್ಯತೆ ಈ ಸಮುದಾಯಕ್ಕೆ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇವರೆಲ್ಲರನ್ನೂ ಒಂದು ವೇದಿಕೆ ಕರೆತಂದು ಛಲವಾದಿ ಕಟ್ಟುವಂಥ ಉದ್ದೇಶ ಇತ್ತು. ಇವತ್ತು ಮೌರ್ಯ ಹೋಟ್ಲಲ್ಲಿ ನಾವು ಪ್ರಸಾದ್ ಅಬ್ಬಯ್ಯನವರ ಅಧ್ಯಕ್ಷತೆಯಲ್ಲಿ ಇವತ್ತು ಛಲವಾದಿ ಪ್ರಮುಖರ ಸಭೆಯನ್ನು ಕರೆದು ಮಾತಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ರಂಗದ ಛಲವಾದಿಯ ಹಿತವನ್ನು ಕಾಪಾಡ್ತಕ್ಕಂಥ ನಾಯಕರುಗಳು, ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವ್ರನ್ನ ಕರೆತಂದು ಭಾಳ ಸದೃಢವಾಗಿ, ಗಟ್ಟಿತನವಾಗಿ ಛಲವಾದಿನ ಕಟ್ಟಬೇಕು ಅಂತೇಳಿ ಇವತ್ತು ನಿರ್ಣಯ ಮಾಡಿ ಯುವಕರಿಗೆ ಮಹತ್ವ ಕೊಡ್ತಾ ಇಲ್ಲ ಅಂತ ಒಂದು ಮಂತ್ರಿಗೆ ತಪ್ಪಾಯ್ತು ಅನ್ನೋ ಮಟ್ಟಿದ್ದಾರೆ. ಹಿಂಗ ಮಂಡಳಿಗಳಲ್ಲಿ ಏನೋ ಅವಕಾಶ ಸಿಗುವಂಥದ್ದು ಪ್ರಮುಖ ಮಂಡಳಿಯ ಅಧ್ಯಕ್ಷ ಯಾವಾಗ ಇಷ್ಟಪಡ್ತಾರೆ ನೋಡಿ. ಕಾಂಗ್ರೆಸ್ನವರಿಗೆ ನಾವೊಂದು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ರಾಜ್ಯದಲ್ಲಿ ಛಲವಾದಿ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು 90% ಕೈ ಹಿಡಿದಿರುವಂಥ ಸತ್ಯ ಪಕ್ಷದ ಹೈಕಮಾಂಡ್ಗೂ ಗೊತ್ತು, ರಾಜ್ಯದ ಹೈಕಮಾಂಡ್ಗೂ ಗೊತ್ತಿರ್ತಕ್ಕಂಥ ಸತ್ಯ. ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗದೆ ಮಿನಿಸ್ಟ್ರು ಮಹದೇವಪ್ಪರಿಗೆ ಕೈ ತಪ್ಪಿದೆ. ಇವತ್ತು ನಮಗೇನು ಆಸೆ ಇತ್ತು, ಪ್ರಸಾದ್ ಅಬ್ಬಯ್ಯವರು ಮಾಡ್ತಾರೆ, ಆನೇಕಲ್ ಶಿವಣ್ಣವ್ರನ್ನು ಮಾಡ್ತಾರೆ, AR ಕೃಷ್ಣಮೂರ್ತಿಯವರು ಮಾಡ್ತಾರೆ ಅನ್ನುವಂಥ ಆಸೆಗಳು ಎಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇದ್ವಿ. ಬಟ್ ಇವತ್ತು ಅದೆಲ್ಲ ನಿರಾಸೆ ಆಗಿದೆ. ಎಲ್ಲೋ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ, ಧ್ರುವನಾರಾಯಣ ಅವ್ರನ್ನ ತುಳಿದಂಥ ಒಂದು ದಾರಿನಲ್ಲೇ ಇವತ್ತು ನಮ್ಮ ಮಹದೇವಪ್ಪ ಅವ್ರನ್ನ ಕಡೆಗಣಿಸಿದ್ದಾರೆ. ಅದು ಇವತ್ತು ನಮ್ಮ ಸಮುದಾಯಕ್ಕೆ ಅದು ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಅದು ಕಾಂಗ್ರೆಸ್ ಎಚ್ಚೆತ್ಕೊಂಡಿಲ್ಲ, ಸರಿಪಡಿಸ್ಕೊಂಡಿಲ್ಲ ಅಂತಂದರೆ ಮುಂದಿನ ಚುನಾವಣೆಯಲ್ಲಿ ಛಲವಾದಿಗಳು ನಾವೇನು ನಿರ್ಣಯ ತಗೋತೀವಿ. ಯಾಕೆ ಅಂತಂದರೆ ರಾಜಕಾರಣ ಮಾಡೋದು, ಮತ ಹಾಕೋದು, ಪಕ್ಷನ ಬೆಂಬಲಿಸೋದು, ನಮ್ಮ ಸಮುದಾಯಕ್ಕೆ ಅಧಿಕಾರ ಸಿಕ್ಕಲಿ ಅಂತ. ನಾವು ಮತ ಹಾಕ್ಬಿಟ್ಟು ಬೇರೆ ಯಾರಿಗೋ ಅಧಿಕಾರಗಳನ್ನ ದೊರೀತಾ ಇದೆ ಅನ್ನೋ ಸತ್ಯ ಅವ್ರಿಗೂ ಗೊತ್ತಿದ್ದೂ ಕೂಡ ಇದನ್ನು ಮಾಡಿದ್ರೆ ಅದನ್ನು ಅನುಭವಿಸ್ಬೇಕಾಗ್ತದೆ. ಸರ್, ಕೊನೆಯ ಬದಲಾವಣೆ ನಿಗಮ ಮಂಡಳಿಗಳೆಲ್ಲಾದ್ರೂ ಈ ಛಲವಾದಿಗಳ ಸಮುದಾಯಕ್ಕೆ ನಮ್ಮ ಪ್ರಸಾದ್ ಅಬ್ಬಯ್ಯರಿರ್ಬೋದು, AR ಕೃಷ್ಣಮೂರ್ತಿಯವರು ಮತ್ತು ಆನೇಕಲ್ ಶಿವಣ್ಣವರು ಭಾಳ ಮುಸ್ತದಿ ಹೋರಾಟಗಾರರು, ಅಂದರೆ ಅನುಭವಿ ಹೋರಾಟಗಾರರು, ಯುವಕರಿದ್ದಾರೆ. ಮುಂದೆ ಛಲವಾದಿ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತಂದರೆ ನಮ್ಮ ಮಹೇಂದ್ರ ತಮ್ಮಣ್ಣನವರಿದ್ದಾರೆ, SN ನಾರಾಯಣ ಸ್ವಾಮಿ ಅವರಿದ್ದಾರೆ, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ನಯನ ಮೋಟಮ್ ಅವರಿದ್ದಾರೆ. ಛಲವಾದಿಗಳಲ್ಲಿ ಇನ್ನು MLAಗಳೇ ಇರೋದ್ರಿಂದ ಅವ್ರಿಗೆಲ್ಲರಿಗೂ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡೋದ್ರ ಮುಖಾಂತರ ಕಾಂಗ್ರೆಸ್ನಲ್ಲೇ ನಮ್ಮ ಸಮುದಾಯ ಮುಂದುವರಿಯೋಕ್ಕೆ ಕಾಂಗ್ರೆಸ್ ಹೈಕಮಾಂಡು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಭಾಳ ರಾಜಕೀಯ ಚತುರತೆ ಉಳ್ಳವರು. ಇದನ್ನು ಸೂಕ್ಷ್ಮವಾಗಿ ಗಣನೆಗೆ ತಗೊಂಡು ನಮ್ಮವರೆಲ್ಲರಿಗೂ ಒಳ್ಳೆ ಚೇರ್ಮನ್ಗಿರಿಗಳನ್ನ ಕೊಡಬೇಕು ಅಂತೇಳಿ ನಾವು ಈ ಮುಖಾಂತರ, ಈ ಸಭೆ ಮುಖಾಂತರ ಅವ್ರನ್ನ ಆಗ್ರಹಿಸ್ತೀವಿ. ತಮ್ಮ ಹೆಸರಲ್ಲಿ ಜೈಕಾಂತ್ ಚಾಲುಕ್ಯ ಅಂತೇಳಿ, ನಾನು ಸಂವಿಧಾನ ಬಳಗದ ರಾಜ್ಯಾಧ್ಯಕ್ಷ ಇದ್ದೀನಿ. ಹಾಗೆ ನಾನು ಕರ್ನಾಟಕದ ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಫೌಂಡರ್ ಕೂಡ ಇದ್ದೀನಿ.